ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ನಿನ್ನೆ ರಾತ್ರಿ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ ಸರ್ಹದ್ನಲ್ಲಿ ದಿಡ್ಡಿ ಓಣಿ ಅಂತ ಒಂದು ಏರಿಯಾ ಇದೆ, ಅಲ್ಲೊಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಇಬ್ರು ಭಿಕ್ಷಾಟನೆ ಮಾಡ್ತಿದ್ದಂಥವ್ರು ಒಬ್ರಿಗೊಬ್ರು ಹೊಡೆದಾಡ್ಕೊಂಡಿದ್ದಾರೆ. ಆ ಹೊಡೆದಾಟದಲ್ಲಿ ಒಂದು ಮೈಕ್ ಸ್ಟ್ಯಾಂಡ್ ರೀತಿಯಲ್ಲಿದ್ದಂಥ ಒಂದು ವಸ್ತುವಿಂದ ಆರೋಪಿ ಏನಿದ್ದಾನೆ ಮೃತನಿಗೆ ತಲೆಗೆ ಹೊಡೆದಿದ್ರ ಹಿನ್ನೆಲೆಯಲ್ಲಿ ತುಂಬಾ ಬ್ಲೀಡಿಂಗ್ ಆಗಿದೆ. ನಂತರ ಇಮಿಡಿಯೇಟ್ KMCಗೆ ಟ್ರಾನ್ಸ್ಫರ್ ಮಾಡುವಂತ ಟೈಮಲ್ಲಿ ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಆಗಿದೆ. ಈ ಇಬ್ರು ವ್ಯಕ್ತಿಗಳು ಭಿಕ್ಷಾಟನೆ ಮಾಡಿಕೊಂಡು ಇದ್ರು. ಮೃತ ಏನಿದ್ದಾನೆ ಅವನು ಪೋಲಿಯೋದಿಂದ ಕಾಲ್ ಕಳ್ಕೊಂಡಿದ್ರೆ, ಆರೋಪಿ ಒಂದು ಆಕ್ಸಿಡೆಂಟಲ್ ಕಾಲ್ ಕಳ್ಕೊಂಡು ಇಬ್ರು ಕೂಡ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕೂಡ ಆಗಿದ್ರು ಅಂತ. ಇವರು ದಿಡ್ಡಿ ಓಣಿ ಅನ್ನುವಂತ ಏರಿಯಾದಲ್ಲಿ ಅಲ್ಲೊಂದು ಮನೆ ಮಾಡಿಕೊಂಡು ಅವರ ಪರಿಚಯಸ್ಥರು ಕುಟುಂಬ ಸದಸ್ಯರ ಜೊತೆಗೆ ಇದ್ರು, ಒಂದು 5-6 ಜನ ಅನ್ನುವಂಥದ್ದು. ಮತ್ತೆ ಅದೊಂದು ಹಬ್ಬದ ಹಿನ್ನೆಲೆಯಲ್ಲಿ ಒಂದು 3-4 ಜನ ಏನ್ ಜೊತೆಗಿದ್ರು, ಅವ್ರ ಫ್ಯಾಮಿಲಿ ಇದ್ರು ಅಂತ, ಅಂದ್ರೆ ಗಂಡು ಮಕ್ಳು ಹೆಣ್ಮಕ್ಳು ಮಕ್ಕಳೆಲ್ಲ ಜೊತೆಗಿದ್ರು ಅಂತ. ಅವರು ಹೊರಗಡೆ ಹೋಗಿದ್ದಾರೆ. ಇವರಿಬ್ರು ಸ್ವಲ್ಪ ಕುಡಿದ ನಿಶಾದಲ್ಲಿ ಈ ತರ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ತಿಳಿದು ಬಂದಿದೆ. ಮೃತ ವ್ಯಕ್ತಿ ಏನಿದ್ದಾನೆ ಅವನು ಮಿಥಿಲೇಶ್ ಕುಮಾರ್ ಅಂತ, ಇವನು ಬಿಸ್ನಾಪುರ್ ಜಿಲ್ಲೆ ಬಿಹಾರ ರಾಜ್ಯದವನು ಅಂತ ತಿಳಿದು ಬಂದಿದೆ. ಅದೇ ರೀತಿ ಈ ಆರೋಪಿ ಏನಿದ್ದಾನೆ ಅವನು ನಜೀರ್ ಅಲಿಯಾಸ್ ರಾಜೇಶ್ ಕುಮಾರ್, ಇವನು ಅಂಬಾಲಾ ಡಿಸ್ಟ್ರಿಕ್ಟ್ ಹರಿಯಾಣದವನು ಅಂತ ಕಂಡು ಬಂದಿದೆ. ಇವರು ಬಹಳಷ್ಟು ವರ್ಷಗಳಿಂದ ಹಿಂಗೆ ಭಿಕ್ಷಾಟನೆ ಮಾಡಿಕೊಂಡು ಬೇರೆ ಬೇರೆ ಊರುಗಳಲ್ಲಿದ್ರು. ಮತ್ತೆ ನಮ್ಮ ಹುಬ್ಬಳ್ಳಿಯಲ್ಲಿ ಕಳೆದ ಒಂದು 3-4 ತಿಂಗಳಿಂದ ಇದ್ರು ಅನ್ನುವಂಥ ಸದ್ಯದ ಮಾಹಿತಿ ತಿಳಿದು ಬಂದಿದೆ. ವಿವರವಾದ ಮಾಹಿತಿಯನ್ನ ಹೆಚ್ಚುವರಿಯಾಗಿ ತಗೊಂಡು. ಜಗಳ ಏನಿಲ್ಲ, ಇಂಥದ್ದೇ ಜಗಳ ಅನ್ನೋಂಥದ್ದೇನಿಲ್ಲ. ಕುಡಿದ ನಿಶಾದಲ್ಲಿ ಒಬ್ರಿಗೊಬ್ರು ಅದು ಇದು ಮಾತಾಡ್ಕೊಂಡು ಹೊಡೆದಾಡಿದ್ದಾರೆ ಅನ್ನೋಂಥ ಸದ್ಯಕ್ಕೆ ನಮಗೆ ಆರೋಪಿ ಕಡೆಯಿಂದ ತಿಳಿದು ಬಂದಿರುವಂತದ್ದು. ಏನಾಯ್ತು, ಯಾವ ರೀತಿ ಇದ್ರು, ಮತ್ತೆ ಎಷ್ಟು ದಿವಸದಿಂದ ಇದ್ರು, ಆಮೇಲೆ ಯಾವ ರೀತಿ ಅವರು ದುಡಿಮೆ ಮಾಡ್ತಾ ಇದ್ರು, ಮತ್ತೆ ಕುಡಿಲಿಕ್ಕೆ ಅದು ಇದು ಅಭ್ಯಾಸ ಇದ್ದಿದ್ದು ಹೌದಾ ಇಲ್ಲ, ಅದನ್ನೆಲ್ಲ ಇವಾಗ ನಮ್ಮ ತನಿಖೆಲ್ಲ ಸರ್ಟಲ್ ಮಾಡುವಂತ ಕೆಲಸ ಮಾಡ್ತಾರೆ. ಒಂದೂರಿಂದ ಒಂದೂರಿಗೆ ಅಂತಂದ್ರೆ ಇವರು ಸ್ವಲ್ಪ ಈ ಬೆಗ್ಗಿಂಗ್ ಮಾಡೋರೆಲ್ಲ ಒಬ್ರಿಗೊಬ್ರು ಒಂದು ಸ್ವಲ್ಪ ಕನೆಕ್ಟೆಡ್ ಇರ್ತಾರೆ. ಇದನ್ನ ಆರ್ಗನೈಸ್ಡ್ ಆಗಿ ಆಗ್ತಾ ಇದೆ ಅಂತಲ್ಲ, ಅವ್ರು ಒಬ್ರಿಗೊಬ್ರು ಹಿಂಗೆ ಸಂಪರ್ಕಕ್ಕೆ ಬಂದಾಗ ಅವ್ನು ಎಲ್ಲಿದ್ದಾನೆ ಇವನು ಎಲ್ಲಿದ್ದಾನೆ ಅಂತಂದು ವಾಸ ಮಾಡುವಂಥದ್ದು. ಸೊ 3-4 ತಿಂಗಳಿಂದ ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಒಬ್ರ ಹತ್ರ ಮೊಬೈಲ್ ಕೂಡ ಕಂಡು ಬಂದಿದೆ. ಆ ಮೊಬೈಲ್ ಎಲ್ಲ ಅವ್ರದ್ದು ಲೊಕೇಶನ್ ಎಲ್ಲಿತ್ತು, ಮತ್ತೆ ಯಾವ್ಯಾವ ಊರುಗಳಿಂದ ಬಂತು, ಇಲ್ಲಿ ಯಾವಾಗಿಂದ ಇದ್ದಾರೆ ಅನ್ನೋದೆಲ್ಲ ಸರ್ಟನ್ ಮಾಡಲಾಗುತ್ತೆ. ಸ್ಪಾಟ್ ಅಲ್ಲಿ ಅದು ನೋಡೋದಾದ್ರೆ ಆಲ್ಮೋಸ್ಟ್ ಸ್ಪಾಟ್ ಅಲ್ಲಿ ಡೆತ್ ಆಗಿದ್ದಿರ್ಬೋದು, ಯಾಕಂದ್ರೆ ತುಂಬಾ ಬ್ಲೀಡಿಂಗ್ ಆಗಿದೆ. ಮತ್ತೆ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡಿ KMCಗೆ ತಂದಂತ ಸಂದರ್ಭದಲ್ಲಿ ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸರ್, ಈಗ ಭಿಕ್ಷುಕರ ಕೇಂದ್ರ ಇದೆ ಧಾರವಾಡದಲ್ಲಿ ಸಹಿತ, ಅವ್ರಿಗೆ ಏನಾದ್ರು ಅಂದ್ರೆ ಇಂಥ ಊರಿಂದಾನೆ ಬಹಳ ಘಟನೆ ಆಗ್ತಾ ಇದೆ ರೈಲ್ವೆ ಸ್ಟೇಷನ್ ಸುತ್ತಮುತ್ತ. ಅಲ್ಲಿ ಸಂಬಂಧಪಟ್ಟ ಇಲಾಖೆ ಯಾವ್ದಿದೆ ಆ ಇಲಾಖೆ ಜೊತೆ ನಾವು ಕೋಆರ್ಡಿನೇಟ್ ಮಾಡ್ತೀವಿ. ಮತ್ತೆ ನಾನು ಕೂಡ ವೈಯಕ್ತಿಕವಾಗಿ ಅವರು ಜಿಲ್ಲಾ ಇಲಾಖೆ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿ ಯಾರಿದ್ದಾರೆ ಅವ್ರ ಜೊತೆ ಕೂಡ ನಾನು ಮಾತಾಡ್ತೀನಿ.